ಕಾಶ್ಮೀರಿ ಫೈಲ್ಸ್ ಅನ್ನುವಂಥ ಸುಳ್ಳು ತುಂಬಿದಂತಹ ಕಳಪೆ ಚಿತ್ರವನ್ನ ಸೂಪರ್ ಹಿಟ್ ಮಾಡಿದಂತಹ ಬಿಜೆಪಿ ಕಾಶ್ಮೀರಕ್ಕಾಗಿ ಏನ್ ಮಾಡಿದೆ? ಕಾಶ್ಮೀರಿ ಪಂಡಿತರನ್ನ ರಾಜಕೀಯ ಲಾಭಕ್ಕಾಗಿ ಬೇಕಾಬಿಟ್ಟಿ ಬಳಸಿಕೊಂಡ ಬಿಜೆಪಿ ಅವರಿಗಾಗಿ ಏನ್ ಮಾಡಿದೆ? ಕಾಶ್ಮೀರದ ಬಗ್ಗೆ ದೇಶಾದ್ಯಂತ ಪ್ರಚೋದನಕಾರಿ ಮಾತಾಡಿ ಲಾಭ ಬಾಚಿಕೊಂಡಂತಹ ಬಿಜೆಪಿ ಅಲ್ಲಿನ ಜನರಿಗೆ ಕೊಟ್ಟಿದ್ದೇನು? ಯಾಕೆ ಕಾಶ್ಮೀರದಲ್ಲಿ ನೆಟ್ಟಿಗೆ ನೀರು ವಿದ್ಯುತ್ ಸರಬರಾಜು ಕೂಡ ಆಗ್ತಾ ಇಲ್ಲ? ಕಾಶ್ಮೀರದ ಜನತೆ ಎದುರಿಸ್ತಾ ಇರುವಂತಹ ಸಂಕಟಗಳೇನು, ಸಂಕಷ್ಟಗಳೇನು? ಕಾಶ್ಮೀರದ ಬಗ್ಗೆ ಭಾವನಾತ್ಮಕವಾಗಿ ಮರಳು ಮಾಡುವಂತಹ ಈ ಮಡಿಲ ಮೀಡಿಯಾಗಳು ಯಾಕೆ ಆ ಬಗ್ಗೆ ಏನನ್ನೂ ವರದಿ ಮಾಡ್ತಾ ಇಲ್ಲ? ಕಾಶ್ಮೀರದಲ್ಲಿ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ರು, ಅವರು ಅಲ್ಲಿ ಕೊಟ್ಟಂತ ಭರವಸೆಗಳೇನು? ಕಾಶ್ಮೀರದಲ್ಲಿ ಚುನಾವಣೆ ಘೋಷಣೆ ಆಗಿರುವಂತಹ ಈ ಹೊತ್ತಿನಲ್ಲಿ ಈ ಎಲ್ಲ ಮಹತ್ವದ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಪ್ರಯತ್ನ ನಮ್ಮ ವಾರ್ತಾ ಭಾರತಿ ಚಾನೆಲ್ನಲ್ಲಿ ಇವತ್ತಿನ ವಿಡಿಯೋದಲ್ಲಿದೆ. ಸಂಪೂರ್ಣ ವಿಡಿಯೋವನ್ನು ನೋಡಿ, ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಬಂಧು ಮಿತ್ರರಿಗೆ ಈ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.